ನಾನು ಲಿಂಗಮ್ಮ ಅಂತ ಒಬ್ರು ಬಂದ್ರು ಪಾದಯಾತ್ರೆಗೆ. ನಾನು ಅವರಿಬ್ರು ಮೈಸೂರು ಪಾದಯಾತ್ರೆ ಹೋಗಿ ಅಲ್ಲಿಂದ ನಾಗಪಟ್ಟಣವ್ರಿಗೆ ಹೋಗಿ ನಾಗಪಟ್ಟಣದಿಂದ ಬೋಟ್ ಹತ್ತಿದ್ವಿ. ಬೋಟ್ ಹತ್ತಕ್ಕೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹೋಗ್ಬಿಟ್ವಿ. ಅಲ್ಲಿ ಹೋಗಿ ಜನಗಳ ಹತ್ರ ಕೇಳ್ಕೊಂಡೆ ನಾನು, ನಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದಯವಿಟ್ಟು ಬೋಟ್ಗೆ ದುಡ್ಡಿಲ್ಲ, ನನಗೆ ಲಿಂಗಮ್ಮಂಗೆ 4,000 ಆಗುತ್ತೆ ಅಂತ ಅಂದ್ರು. ದುಡ್ಡಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂದ್ರೆ ಪಾಪ ಹೇಳ್ಬೇಕಂದ್ರೆ ಕರ್ನಾಟಕ ಅಭಿಮಾನಿ ದೇವರುಗಳು ನನಗೆ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟೋದಕ್ಕೆ ಸಾಧ್ಯ ಆಗಿದ್ದು ಅವ್ರುಗಳಿಂದ, ನಿಜ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ನಾನು ಯಾರು ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ನೋಡಿ ಫೇಸ್ಬುಕ್ ನೋಡಿ ನನಗೆ ಸಹಾಯ ಮಾಡಿದ್ದಾರೆ. ಯಾರ್ಯಾರು ಸಹಾಯ ಮಾಡಿದಾರೆ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಾನು ಫೋನ್ ರಿಸೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮೇನ್ ಫೋನು ಚಾರ್ಜಿಂಗ್ ಜಾಸ್ತಿ ಇರ್ತಿರ್ಲಿಲ್ಲ ನಂದು, ಬೇಗ ಅದು ಸ್ವಲ್ಪ ಹಳೆ ಫೋನು, ಚಾರ್ಜಿಂಗ್ ಬೇಗ ಡೌನ್ ಆಗ್ಬಿಡೋದು. ತುಂಬಾ ಜನದ ಫೋನು ನಾನು ರಿಸೀವ್ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ, ಇನ್ಮೇಲೆ ರಿಸೀವ್ ಮಾಡ್ತೀನಿ. ಬಟ್ ಏನಂದ್ರೆ ಕರ್ನಾಟಕ ಅಭಿಮಾನಿ ದೇವರುಗಳು ನನ್ನ ರೀಲ್ಸ್ನ ನೋಡಿ ತುಂಬಾ ಸಹಾಯ ಮಾಡಿದ್ದಾರೆ, ಅದಕ್ಕೆ ದೊಡ್ಡ ಧನ್ಯವಾದ. ಅವರಿಂದನೇ ನಾನು ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಗಿದೆ. ನನಗೆ ಗೊತ್ತಿದ್ದಂಗೆ ನಿಮ್ಗೆ ಶ್ರೀಲಂಕಾಗೆ ಹೋದಾಗ ತುಂಬಾ ಒಂದಷ್ಟು ಕಷ್ಟಗಳು ನೀವು ಅನುಭವಿಸಿದ್ರಿ. ಹೌದೌದು. ಅದು ಯಾಕೆ ಹಂಗಾಯ್ತು? ಏನು ಯಾರನ್ನ ನಿಮಗೆ ಗೈಡ್ ಮಾಡ್ಲಿಲ್ವಾ ಅಥವಾ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲಿ ಏನು ಗೊತ್ತಿಲ್ಲ, ನಾನು ಪಾದಯಾತ್ರೆ ಅಂತ ಹೊರಟಿದ್ದಷ್ಟೇನೆ. ನಾನು 12 ಜ್ಯೋತಿರ್ಲಿಂಗ ಪಾದಯಾತ್ರೆ ಮಾಡುವಾಗ್ಲೂ ಅಷ್ಟೇನೆ, ಒಬ್ಳೆ ಮಾಡ್ಬೇಕಂತ ಅನಿಸ್ತು, ಒಬ್ಳೆ ಮಾಡ್ಬೇಕಂತ ಹೊರಟಿದ್ದು. ಆವಾಗ ಈ ಶ್ರೀಶೈಲ ಗುರುಜಿ ಇನ್ನೊಬ್ರು ಸೈಕಲ್ ಬಾಬಾ ಅಂತ ಸಿಕ್ಕಿದ್ರು, ಅವ್ರ ಜೊತೆ ಹೋಗಿ ಬಂದೆ. ಇದು ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ಶ್ರೀಲಂಕಾಗೆ ಹೋಗ್ಬೇಕು, ಬೋಟ್ಗೆ ಅಮೌಂಟ್ ಬೇಕು, ಅಲ್ಲಿ ಹೋದ್ಮೇಲೆ ಕರೆನ್ಸಿ ಇಲ್ಲ, ಏನದು ಸಿಮ್ ಬೇರೆ ಹಾಕೊಬೇಕಂತೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಹಂಗೂ ನಮ್ಮ ಗುರುಗಳು ರವಿಶಂಕರ್ ಗುರುಜಿ ಅಂತ ಇದ್ದಾರೆ. ನಾನು ಬೆಂಗಳೂರಿಂದ ಕಾಶಿಗೆ ಹೋಗಿದ್ದೆ, ಅವಾಗ 5 ಜನ ಗುರುಗಳು ಪರಿಚಯ ಆದ್ರು. ನಾವು ಹಿಂಗೆ ಅಲ್ಲಿ 2 ತಿಂಗಳು ನಡ್ಕೊಂಡು ಹೋಗಿದ್ದು ಬೆಂಗಳೂರಿಂದ. ಹಿಂಗೆ ಸ್ವಲ್ಪ ಪರಿಚಯ ಆಗಿ ನಾವು 5 ಜನ ಮಾತ್ರ ತುಂಬಾ ಮುಂದೆ ಹೋಗ್ತಿದ್ವಿ. ಅದಕ್ಕೆ ನಾವು ಪಂಚಪಾಂಡವರು ಅಂತ ಹೆಸರಿಟ್ಕೊಂಡಿದ್ವಿ. ನಾನು ದ್ರೌಪದಿ, ಅವರೆಲ್ಲ ಅರ್ಜುನ, ಭೀಮ ಅಂತ. ಆ ಪಂಚಪಾಂಡವರು ನನಗೆ ಫುಲ್ ಕ್ಲೋಸ್. ಆ ಗುರುಜಿ ಫೋನ್ ಮಾಡಿಬಿಟ್ಟು, ಅಮ್ಮ ಅಮೌಂಟ್ ಇಟ್ಕೊಂಡು ಹೋಗು, ನೀನು ಶ್ರೀಲಂಕಾಗೆ ಹೋಗ್ತಿದ್ಯಾ, ಅಮೌಂಟ್ ಯಾಕೆ ಗುರುಜಿ ಮೊಬೈಲಲ್ಲಿ ಇದೆಯಲ್ಲ ಅಂದೆ. ಇಟ್ಕೊಂಡು ಹೋಗ್ಬೇಕಮ್ಮ, ಅಲ್ಲಿ ಕರೆನ್ಸಿ ಚೇಂಜ್ ಇರುತ್ತೆ ಅಂದರು. ಅವಾಗ 5,000 ರೂಪಾಯಿ ತೊಗೊಳಕ್ಕೆ ಹೋದೆ ನಾನು ಅಕೌಂಟಿಂದ ನಂಗೆ ಕಾರ್ಡ್ ಹಾಕಿ ತೆಗಿಯಕ್ಕೆ ಬರಲ್ಲ. ನಮ್ಮ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ತೆಕ್ಕೊಂಡು 5,000 ರೂಪಾಯಿ ಕೈಲಿ ಇಟ್ಕೊಂಡು ಹೋಗಿದ್ದಷ್ಟೇ. ಆ ದುಡ್ಡಲ್ಲೇ 2 ದಿನ ನಾವು ಶ್ರೀಲಂಕಾದಲ್ಲಿ ಶಾಂಕರಿ ದೇವಿ ಮತ್ತು ಅಶೋಕವನ ನೋಡಿಕೊಂಡು ಬಂದಿದ್ದು. ಅಂದರೆ ಟ್ರಂಕೋಮಲೆ ಅಂತ ಅಲ್ಲಿ ಇಳ್ಕೋಬೇಕು, ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ವ್ಯಾನ್ ಹತ್ತಿಸ್ತಾರೆ, ಬೋಟಿಂದ ಇಳಿದ ತಕ್ಷಣ ಎಲ್ಲ ಚೆಕಿಂಗ್ ಮಾಡಿ ವ್ಯಾನಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಚೆಕಿಂಗಿಗೆ ಬಿಡ್ತಾರೆ. ಆಮೇಲೆ ಅಲ್ಲಿಂದ ನಮಗೆ 105 ಕಿಲೋಮೀಟರ್ ಅಷ್ಟೇ ಗೂಗಲಲ್ಲಿ ತೋರಿಸಿತ್ತು. ಬಟ್ ಅಲ್ಲಿ 1000 ಕಿಲೋಮೀಟರ್ ಇದೆ ಅದು ಟ್ರಂಕೋಮಲೆ ಶಾಂಕರಿ ದೇವಿಗೆ ಹೋಗೋದಕ್ಕೆ. ಅಲ್ಲಿಂದ ಮತ್ತೆ ನಮಗೆ ರೂಟ್ ಮ್ಯಾಪ್ ಕಳಿಸ್ತಾರೆ, ವಿಠಲ್ ಅಂತ. ಇಲ್ಲೊಬ್ರು ಇದ್ದಾರೆ ಜಯನಗರದಲ್ಲಿ, ವಿಠಲ್ ಅಂತ. ಅವ್ರು ಪ್ರತಿದಿನ ನಮ್ಗೆ 50 ಕಿಲೋಮೀಟರ್ ರೂಟ್ ಮ್ಯಾಪ್ ಕಳಿಸೋರು. ನಮಗೆ ಬೆಳಗಿನ ಜಾವ ಆಗಲಿ, ರಾತ್ರಿ ಆಗಲಿ, 12 ಗಂಟೆ ಆಗಲಿ, ನಾವು ಯಾವಾಗ ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡಿ ನಮಗೆ ರೂಟ್ ಹೇಳೋರು. ಯಾಕಂದ್ರೆ ಸರ್ಕಲ್ ಬಂದಾಗ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಹಿಂಗೂ ತೋರ್ಸೋದು ಹಂಗೂ ತೋರ್ಸೋದು. ಜನಗಳನ್ನ ಕೇಳಿದ್ರು ಅವರು ರಾಂಗಾಗಿ ಹೇಳೋರು. ಅವ್ರಿಗೆ ಅಲ್ಲಿರೋಗಿ ಏನು ಗೊತ್ತು ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಅಂತ. ಅವ್ರಿಗೆ ಫೋನ್ ಮಾಡಿ ಲೊಕೇಶನ್ ಕಳಿಸಿ, ಡೈರೆಕ್ಟ್ ಲೊಕೇಶನ್ನು, ಅವರು ಲೈವ್ ಲೊಕೇಶನ್ನು ಮತ್ತು ಇನ್ನೊಂದು ಲೊಕೇಶನ್ ಕಳಿಸಿ, ಏನಾದ್ರು ನೋಡಿ ನಾವು ಇಷ್ಟು ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ಹಿಂಗೆ ಹೋಗ್ಬಿಡಿ, ಹಂಗೋಗಿ ಅನ್ನೋದು ಆ ಥರ ಎಲ್ಲ ಹೇಳ್ಕೊಡೋರು ಅವ್ರಿಗೂ.